China has identified the cause of the mysterious new virus. Coronavirus. ಕರೋನಾ ಪ್ಯಾಂಡಮಿಕ್ ಅಥವಾ ಕೋವಿಡ್-19 ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಈ ರೋಗ ಸಾಮಾನ್ಯವಾಗಿ ಈ ಒಂದು ಶತಮಾನದಲ್ಲೇ ಇಡೀ ಜಗತ್ತಿನಾದ್ಯಂತ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಂಥ ರೋಗ ಅಂತೇಳಿ ಹೇಳ್ಬೋದು. ಆದಾಗ್ಯೂ ಜನರು ಇತ್ತೀಚಿನ ದಿನಗಳಲ್ಲಿ ಇದನ್ನು ಒಂದು ಸಾಮಾನ್ಯ ರೋಗದ ಹಾಗೆ ಇದನ್ನು ಟ್ರೀಟ್ ಮಾಡ್ತಾ ಇದ್ರು ಕೂಡ ಮತ್ತೆ ಇದು ಸುದ್ದಿಯಲ್ಲಿದೆ. ಕಾರಣ ಇದು ತನ್ನ ಒಂದು ರೋಗದ ಉಲ್ಬಣತೆಯಿಂದಲ್ಲ, ಈ ರೋಗವನ್ನು ತಡೆಯೋದಕ್ಕೆ ಏನು ಚುಚ್ಚುಮದ್ದು ಕೊಟ್ಟಿದ್ರು ಆ ಚುಚ್ಚುಮದ್ದಿನ ಪಾರ್ಶ್ವ ಪರಿಣಾಮಗಳ ಒಂದು ಆಧಾರದಲ್ಲಿ ಮತ್ತೆ ಇದು ಸುದ್ದಿಯಲ್ಲಿದೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ಆ ಚುಚ್ಚುಮದ್ದು ಯಾವುದು ಮತ್ತು ಅದರ ಅಡ್ಡ ಪರಿಣಾಮಗಳು ಏನು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ವಿಶ್ವದಾದ್ಯಂತ ವಿಜ್ಞಾನಿಗಳು ಈ ಕೋವಿಡ್ ಅಥವಾ ಈ ಕೋವಿಡ್ ಪ್ಯಾಂಡಮಿಕ್ ಅನ್ನು ನಿಯಂತ್ರಣದಲ್ಲಿ ತರೋದಕ್ಕೆ ಹಲವಾರು ಚುಚ್ಚುಮದ್ದುಗಳನ್ನು ಕಂಡುಹಿಡಿದಿದ್ದರು. ಆದರೆ ಭಾರತದಲ್ಲಿ ಪ್ರಮುಖವಾಗಿ 3 ಚುಚ್ಚುಮದ್ದುಗಳನ್ನು ಈ ಜನರಿಗೆ ಅಂದರೆ ಕೋವಿಡ್ನ ತಡೆಗಟ್ಟುವಂಥ ಒಂದು ಉದ್ದೇಶದಿಂದ ನೀಡೋದಕ್ಕೆ ಅವಕಾಶ ನೀಡಲಾಯಿತು. ಆ 3 ಚುಚ್ಚುಮದ್ದುಗಳು ಅಥವಾ ವ್ಯಾಕ್ಸಿನ್ಗಳು ಯಾವುದು ಅಂದರೆ, ಮೊದಲನೇದು ಕೋವ್ಯಾಕ್ಸಿನ್, ಎರಡನೇದು ಸ್ಪುಟ್ನಿಕ್ ವಿ ಮತ್ತು ಮೂರನೇದು ಕೋವಿಶೀಲ್ಡ್. ಇನ್ನು ಈ ಕೋವಿಡ್ ವ್ಯಾಕ್ಸಿನ್ಗಳ ಬಗ್ಗೆ ಹೇಳೋದಾದರೆ, ಕೋವ್ಯಾಕ್ಸಿನ್ ಇದನ್ನು ಭಾರತ್ ಬಯೋಟೆಕ್, ಸ್ಪುಟ್ನಿಕ್ ವಿ ಇದನ್ನು ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರೀಸ್ ಅವರು ಇದನ್ನು ಉತ್ಪಾದನೆ ಮಾಡ್ತಾರೆ. ಇನ್ನು ಮೂರನೇದಾಗಿ ಕೋವಿಶೀಲ್ಡ್. ಈ ಒಂದು ಕೋವಿಶೀಲ್ಡ್ ಏನಿದೆ ಇದು ಮೂಲತಃ ಇಂಗ್ಲೆಂಡ್ನ ಆಸ್ಟ್ರಾಜೆನೆಕಾ ಅನ್ನುವಂಥ ಉತ್ಪಾದಕ ಸಂಸ್ಥೆ ಅಥವಾ ಔಷಧಿ ಉತ್ಪಾದಕ ಸಂಸ್ಥೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇವರ ಸಹಯೋಗದೊಂದಿಗೆ ತಯಾರಿಸಿದಂಥ ಒಂದು ವ್ಯಾಕ್ಸಿನ್ ಅಂತೇಳಿ ಹೇಳಬಹುದು. ಈ ಒಂದು ವ್ಯಾಕ್ಸಿನನ್ನು ಅವರು ಇಂಗ್ಲೆಂಡ್ನಲ್ಲಿ ಪ್ರಾರಂಭಿಕವಾಗಿ ಬಳಸಿದರು. ಇದನ್ನು ಅವರು ವೆಕ್ಸೆವರಿಯಾ ಅನ್ನುವಂಥ ಈ ಒಂದು ವ್ಯಾಕ್ಸಿನನ್ನು ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸಹಯೋಗದೊಂದಿಗೆ ಇದನ್ನು ಕಂಡುಹಿಡಿದರು. ಆ ನಂತರದಲ್ಲಿ ಇವರು MHRA ಅಂದರೆ ಮೆಡಿಸಿನ್ಸ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಡಕ್ಟ್ಸ್ ರೆಗ್ಯುಲೇಟರಿ ಏಜೆನ್ಸಿ ಅಂದರೆ ಯಾವುದೇ ಒಂದು ಔಷಧಿ ಇವುಗಳ ಅಥವಾ ಯಾವುದೇ ಒಂದು ಆರೋಗ್ಯಕರ ಉತ್ಪಾದನೆಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಯಂತ್ರಣ ಅಧಿಕಾರವನ್ನು ಹೊಂದಿರುವಂಥ MHRA ಇದು ಇಂಗ್ಲೆಂಡ್ನಲ್ಲಿದೆ. ಇದರ ಒಂದು ಅನುಮತಿಯ ಮೇರೆಗೆ ಇವರು ಈ ವೆಕ್ಸೆವರಿಯಾ ಅನ್ನುವಂಥ ಈ ಒಂದು ಔಷಧಿಯನ್ನು ಈ ಕೋವಿಡ್-19 ವ್ಯಾಕ್ಸಿನ್ ಆಗಿ ಅಲ್ಲಿ ಬಳಕೆಗೆ ತಂದರು. ಆದರೆ ಭಾರತದಲ್ಲಿ ಇದನ್ನು ಅವರು ಯಾವುದೇ ರೀತಿಯಾದಂಥ ಉತ್ಪಾದನೆಯನ್ನು ಚುಚ್ಚುಮದ್ದಾಗಿ ತರಲಿಲ್ಲ. ಆದರೆ ಭಾರತದಲ್ಲಿ ಇದ್ದಂಥ SII ಅಂದರೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಈ ಒಂದು ಆಸ್ಟ್ರಾಜೆನೆಕಾ ಕಂಪನಿಯೊಂದಿಗೆ ಒಂದು ಲೈಸೆನ್ಸ್ ಅಗ್ರಿಮೆಂಟನ್ನು ಮಾಡಿಕೊಂಡು ಅದನ್ನು ಭಾರತದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡ್ತು ಮತ್ತು ಇದೇ ಆಧಾರದಲ್ಲಿ ಅವರು ಇದನ್ನು ಭಾರತದಲ್ಲಿ ಬಳಕೆಗೆ ತಂದರು. ಮತ್ತು ಅವರು ಇದಕ್ಕೆ ವೆಕ್ಸೆವರಿಯಾ ಅನ್ನುವುದರ ಬದಲಾಗಿ ಅವರು ಇಲ್ಲಿ ಇದನ್ನು ಕೋವಿಶೀಲ್ಡ್ ಅನ್ನುವಂಥ ಒಂದು ಆಧಾರದಲ್ಲಿ ಅವರು ಬಳಕೆಗೆ ತಂದರು. ಈ 3 ಚುಚ್ಚುಮದ್ದುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೋವಿಶೀಲ್ಡನ್ನೇ ಬಳಸಲಾಯಿತು. ಸೆಂಟ್ರಲ್ ಬ್ಯೂರೋ ಆಫ್ ಹೆಲ್ತ್ ಇಂಟೆಲಿಜೆನ್ಸ್ CBHI ವರದಿಗಳ ಪ್ರಕಾರ 80%ಕ್ಕಿಂತ ಹೆಚ್ಚು ಭಾರತೀಯ ಜನರಲ್ಲಿ ಅಥವಾ ಭಾರತೀಯ ಜನಸಂಖ್ಯೆ 80%ಕ್ಕಿಂತ ಹೆಚ್ಚು ಜನರಿಗೆ ಈ 3 ಪ್ರಮುಖವಾದಂಥ ಲಸಿಕೆಗಳನ್ನು ನೀಡಲಾಯಿತು. ಮತ್ತು ಇದರಲ್ಲಿ ಪ್ರಮುಖವಾದಂಥ ಲಸಿಕೆ ಅಂದರೆ ಕೋವಿಶೀಲ್ಡ್ ಅಂತಲೇ ಹೇಳ್ಬೋದು. ಎಲ್ಲಿವರೆಗೆ ಇದೆಲ್ಲ ಸರಿಯಾಗಿ ನಡೀತಾ ಇತ್ತು, ಯಾವುದೇ ರೀತಿಯಾದಂಥ ತೊಂದರೆ ಇರಲಿಲ್ಲ, ಎಲ್ಲವೂ ಸರಿಯಾಗಿ ಹೋಗ್ತಾ ಇತ್ತು. ಆದರೆ ಇದೆಲ್ಲ ಶುರುವಾಗಿದ್ದು ನಂತರದಲ್ಲಿ ಅದು ಶುರುವಾಗಿದ್ದು ಈ ಕೋವಿಶೀಲ್ಡ್ ಅನ್ನುವಂಥ ಒಂದು ಲಸಿಕೆಯಿಂದ. ಆದರೆ ಇತ್ತೀಚೆಗೆ ದಿ ಡೈಲಿ ಟೆಲಿಗ್ರಾಫ್ ಅನ್ನುವಂಥ ಪತ್ರಿಕೆ ವೆಕ್ಸೆವರಿಯಾ ಅನ್ನುವಂಥ ಈ ಲಸಿಕೆಯ ಒಂದು ಅಡ್ಡ ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ನೀಡಿದಂಥ ಒಂದು ಲೇಖನ ಮತ್ತೆ ಈ ಕೋವಿಡ್-19 ಬಗ್ಗೆ ಎಲ್ಲರೂ ತಮ್ಮ ಗಮನವನ್ನು ಕೊಡುವ ಹಾಗೆ ಮಾಡ್ತಾರೆ. ಹಾಗಾದರೆ ದಿ ಡೈಲಿ ಟೆಲಿಗ್ರಾಫ್ ಪತ್ರಿಕೆ ಈ ವೆಕ್ಸೆವರಿಯಾದ ಯಾವ ರೀತಿಯ ಒಂದು ಲೇಖನವನ್ನು ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿ ಮತ್ತೆ ಈ ಕೋವಿಡ್ ರೋಗದ ಬಗ್ಗೆ ಗಮನವನ್ನು ಸೆಳೆಯಿತು ಅನ್ನುವಂಥದ್ದು ಪ್ರಶ್ನೆ. ಇದರಲ್ಲಿ ಪ್ರಮುಖವಾಗಿ ತನ್ನ ಹಲವು ವರದಿಗಳನ್ನು ಆಧರಿಸಿ ದಿ ಡೈಲಿ ಟೆಲಿಗ್ರಾಫ್ ಪತ್ರಿಕೆ ಈ ಒಂದು ಲಸಿಕೆಯನ್ನು ಪಡೆದಂಥ ಹಲವಾರು ವ್ಯಕ್ತಿಗಳಲ್ಲಿ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸಿಟೋಪೆನಿಯಾ ಸಿಂಡ್ರೋಮ್ ಇದಕ್ಕೆ ಒಳಗಾಗಿರುವಂಥ ಒಂದು ಸಾಧ್ಯತೆಗಳ ಬಗ್ಗೆ ಅಥವಾ ಇದಕ್ಕೆ ಒಳಗಾಗಿರೋದನ್ನು ತನ್ನ ಲೇಖನಗಳಲ್ಲಿ ಅದು ವರದಿ ಮಾಡುತ್ತೆ. ಹಾಗಾದರೆ ಈ ಥ್ರೋಂಬೋಸಿಸ್ ಸಿಂಡ್ರೋಮ್ ಅಂದರೆ ಏನು ಅಂತೇಳಿ ತಿಳ್ಕೋಬೇಕಾಗ್ತದೆ. ಈ ಥ್ರೋಂಬೋಸಿಸ್ ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಹೊಂದುವಂಥದ್ದು. ಆದರೆ ಈ ವರದಿಗಳ ಪ್ರಕಾರ ಯಾರು ಈ ವೆಕ್ಸೆವರಿಯಾ ಅನ್ನುವಂಥ ಲಸಿಕೆಯನ್ನು ಪಡೆದಿದ್ರು ಅವರಲ್ಲಿ ಕೆಲವು ಜನರಲ್ಲಿ ಈ ಒಂದು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಈ ಪ್ಲೇಟ್ಲೆಟ್ಗಳು ಕಡಿಮೆಯಾಗುವಂಥ ಅಂಶವನ್ನು ಕಂಡು ಬಂದದನ್ನು ಈ ಒಂದು ಪತ್ರಿಕೆ ವರದಿ ಮಾಡಿತು. ಇದಲ್ಲದೆ ಇದರ ಜೊತೆಗೆ ಹೀಗೆ ಒಂದು ತೊಂದರೆಗೆ ಒಳಗಾಗಿರುವಂಥ ಒಬ್ಬ ಜೇಮಿಸ್ ವಾಟ್ ಅನ್ನುವಂಥ ವ್ಯಕ್ತಿ ಇದೇ ಆಧಾರದಲ್ಲಿ ಇಂಗ್ಲೆಂಡ್ನ ನ್ಯಾಯಾಲಯದಲ್ಲಿ ಪರಿಹಾರಕ್ಕಾಗಿ ಈ ಒಂದು
ಆಸ್ಟ್ರಾಜೆನೆಕಾ ಕಂಪನಿ ವಿರುದ್ಧ ಪ್ರಕರಣವನ್ನು ಕೂಡ ಅವರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1987 ಆಧಾರದಲ್ಲಿ ದಾಖಲು ಮಾಡಿರುವುದನ್ನು ಕೂಡ ಇವರು ಅದರಲ್ಲಿ ವರದಿ ಮಾಡಿದ್ದಾರೆ. ಇದೇ ವರದಿಗಳನ್ನು ಆಧರಿಸಿ ಭಾರತದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಮೇ 10, 2024ರಲ್ಲಿ ಗುಡ್ ಶಾಟ್ ಬ್ಯಾಡ್ ಶಾಟ್ ವಾಟ್ ಯು ನೀಡ್ ಟು ನೋ ಅಬೌಟ್ ಕೋವಿಶೀಲ್ಡ್ ಇಶ್ಯೂ ಅನ್ನುವಂತಹ ಒಂದು ವರದಿಯನ್ನು ಕೂಡ ಪ್ರಕಟಿಸಿತು. ಈ ವರದಿಯಲ್ಲಿ ಕೂಡ ಡೈಲಿ ಟೆಲಿಗ್ರಾಫ್ ಅನ್ನುವಂಥ ಏನು ಪತ್ರಿಕೆಗಳು ವರದಿ ಮಾಡಿದವು ಅದನ್ನು ಇದರಲ್ಲಿ ಕೂಡ ಅದೇ ರೀತಿ ವರದಿಯನ್ನು ಮಾಡಲಾಯಿತು. ಒಟ್ಟಾರೆ ಈ ಒಂದು ವೆಕ್ಸೆಮ್ರಿಯಾ ಅನ್ನುವಂಥ ಲಸಿಕೆಯನ್ನು ಪಡೆದುಕೊಂಡವರಲ್ಲಿ ಥ್ರೋಂಬೋಸಿಸ್ ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಈ ಪ್ಲೇಟ್ಲೆಟ್ಗಳು ಕಡಿಮೆಯಾಗುವಂಥ ಒಂದು ಅಡ್ಡ ಪರಿಣಾಮಗಳನ್ನು ಎದುರಿಸ್ತಾ ಇರುವುದನ್ನು ಅವರು ಅದರಲ್ಲಿ ಹೇಳಿದರು. ಆದರೆ ಈ ಎಲ್ಲ ಆರೋಪಗಳ ಬಗ್ಗೆ ಆಸ್ಟ್ರಾಜೆನೆಕಾ ಕಂಪನಿ ನಿರಾಕರಣೆಯನ್ನು ನೀಡಿತು ಮತ್ತು ಇದರಿಂದ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಆಗೋದಿಲ್ಲ ಅನ್ನುವಂಥ ಅಂಶವನ್ನು ಎತ್ತಿಡಿತು. ಆದರೂ ಕೂಡ ಯಾವಾಗ ಈ ವಿಷಯ ನ್ಯಾಯಾಲಯದಲ್ಲಿ ಬಂತು ಆಗ ಇದೇ ಆಸ್ಟ್ರಾಜೆನೆಕಾ ಕಂಪನಿ ನ್ಯಾಯಾಲಯದ ಮುಂದೆ ಹಾಜರಾಗಿ ಈ ಒಂದು ಅಡ್ಡ ಪರಿಣಾಮಗಳು ಉಂಟಾಗ್ತಿವೆ ಅನ್ನೋದನ್ನು ಅವರು ನ್ಯಾಯಾಲಯದ ಮುಂದೆ ಲಿಖಿತವಾಗಿ ಒಪ್ಪಿಕೊಂಡ್ರು. ಹಾಗಾಗಿ ಈ ಒಂದು ವೆಕ್ಸೆಮ್ರಿಯಾ ಅನ್ನುವಂಥ ಈ ಒಂದು ಲಸಿಕೆಯಿಂದ ಈ ರೀತಿಯ ಥ್ರೋಂಬೋಸಿಸ್ ಸಿಂಡ್ರೋಮ್ ಉಂಟಾಗ್ತದೆ ಅನ್ನೋದು ಅವರು ಖಚಿತಪಡಿಸಿದರು. ಇನ್ನು ಭಾರತದಲ್ಲಿ ಈ ಒಂದು ವೆಕ್ಸೆಮ್ರಿಯಾ ಅನ್ನುವಂಥ ಲಸಿಕೆಯನ್ನು ಯಾರಿಗೂ ಕೊಡಲಾಗಲಿಲ್ಲ. ಆದರೆ ಇದೇ ಒಂದು ಆಧಾರದಲ್ಲಿ ಸೀರಮ್ ಸಂಸ್ಥೆ ಭಾರತದಲ್ಲಿ ಕೋವಿಶೀಲ್ಡ್ ಅನ್ನುವಂಥ ಒಂದು ಲಸಿಕೆಯನ್ನು ತಯಾರಿಸಿ ಜನರಿಗೆ ನೀಡಿತು. ಹಾಗಾಗಿ ಈ ವೆಕ್ಸೆಮ್ರಿಯಾ ಅನ್ನುವಂಥ ಲಸಿಕೆಯಿಂದ ಉಂಟಾದ ಅಡ್ಡ ಪರಿಣಾಮಗಳು ಭಾರತದಲ್ಲಿ ಕೋವಿಶೀಲ್ಡಿಂದ ಉಂಟಾಗ್ತದೆಯೋ ಇಲ್ವೋ ಅನ್ನೋದು ಪ್ರಶ್ನೆ ಆಗಿತ್ತು. ಆದರೆ ವೆಕ್ಸೆಮ್ರಿಯಾ ಏನು ಔಷಧಿಯನ್ನು ಅವರು ಇಂಗ್ಲೆಂಡ್ನಲ್ಲಿ ಆಸ್ಟ್ರಾಜೆನೆಕಾ ಕಂಪನಿ ತಯಾರಿಸಿತ್ತು, ಅದೇ ಫಾರ್ಮುಲಾದ ಮೇಲೆ ಕೋವಿಶೀಲ್ಡ್ ಅನ್ನುವಂಥ ಒಂದು ಔಷಧಿ ಭಾರತದಲ್ಲಿ ತಯಾರಾಗಿದ್ದರಿಂದ ಇದು ಕೂಡ ವೆಕ್ಸೆಮ್ರಿಯಾ ಏನು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ತಾ ಇತ್ತೋ ಅದೇ ಅಡ್ಡ ಪರಿಣಾಮಗಳನ್ನು ಕೋವಿಶೀಲ್ಡ್ ಕೂಡ ಭಾರತದಲ್ಲಿ ಉಂಟು ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಕಂಡುಬಂತು. ಇದಕ್ಕೆ ಪೂರಕವಾಗಿ ಭಾರತದಲ್ಲಿ ಕೂಡ ವೇಣುಗೋಪಾಲ್ ಗೋವಿಂದನ್ ಅನ್ನುವಂಥವರು ತಮ್ಮ ಮಗಳು ಕರುಣ್ಯ ಎನ್ನುವಂಥವರಿಗೆ ಈ ವ್ಯಾಕ್ಸಿನನ್ನು ತೆಗೆದುಕೊಂಡ ನಂತರ ಇದೇ ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗಿ ಅವರಿಗೆ ತೊಂದರೆಯಾಗಿ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಈ ಪ್ಲೇಟ್ಲೆಟ್ಗಳ ಕಡಿಮೆಯಾಗಿ ಅವರು ಸಾವಿಗೀಡಾಗಿದ್ದರಿಂದ ಅವರು ಇದನ್ನು ನ್ಯಾಯಾಲಯದಲ್ಲಿ ಒಂದು ರಿಟ್ ಪಿಟಿಷನ್ ದಾಖಲಿಸಿ ಅದಕ್ಕೆ ಕಾಂಪನ್ಸೇಷನ್ ಜೊತೆಗೆ ಈ ಕೋವಿಶೀಲ್ಡ್ ಉಂಟು ಮಾಡುವಂಥ ಅಡ್ಡ ಪರಿಣಾಮಗಳು ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಒಬ್ಬ ಎಕ್ಸ್ಪರ್ಟನ್ನು ನೇಮಕ ಮಾಡಬೇಕು ಅಂತೇಳಿ ಒಂದು ರಿಟ್ ಪಿಟಿಷನ್ ಕೂಡ ಹಾಕಿದ್ದಾರೆ. ಹಾಗಾಗಿ ಈ ಎಲ್ಲ ಆಧಾರದ ಮೇಲೆ ಈ ಒಂದು ಕೋವಿಶೀಲ್ಡ್ ಭಾರತದಲ್ಲಿ ಮತ್ತು ವೆಕ್ಸೆಮ್ರಿಯಾ ಇಂಗ್ಲೆಂಡ್ನಲ್ಲಿ ಈ ಅಥವಾ ಬೇರೆ ದೇಶಗಳಲ್ಲಿ ಈ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ಮತ್ತು ಥ್ರೋಂಬೋಸಿಸ್ ಸಿಂಡ್ರೋಮ್ ಇದರಿಂದ ಉಂಟಾಗ್ತಾ ಇದೆ ಎಂದು ಎಲ್ಲ ಕಡೆ ಖಚಿತವಾಗಿದೆ. ಇನ್ನು ಈ ಥ್ರೋಂಬೋಸಿಸ್ ಸಿಂಡ್ರೋಮ್ನ ಲಕ್ಷಣಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಲಸಿಕೆಯನ್ನು ಪಡೆದವರಲ್ಲಿ ಯಾವುದೇ ರೀತಿಯಾದಂಥ ತೀವ್ರತರನಾದ ತಲೆನೋವು ಅಥವಾ ದೃಷ್ಟಿ ದೋಷ ಉಂಟಾದರೆ ಅಥವಾ ಈ ಉಸಿರಾಟದಲ್ಲಿ ಆಗುವಂಥ ಯಾವುದೇ ತೊಂದರೆ ಇದ್ದರೆ ಅಥವಾ ಎದೆ ನೋವು ಅಥವಾ ಕಾಲುಗಳಲ್ಲಿ ನೋವು ಉಂಟಾಗುವುದು ಅಥವಾ ಹೊಟ್ಟೆ ನೋವು ನಿರಂತರವಾಗಿ ಹೊಟ್ಟೆ ನೋವು ಉಂಟಾಗುವುದು ಅಥವಾ ಚರ್ಮದೊಳಗಡೆ ಯಾವುದೋ ಒಂದು ರಕ್ತದ ಕಲೆಗಳು ಕಂಡುಬಂದಲ್ಲಿ ಅವರು ತಕ್ಷಣವೇ ಯಾವುದೇ ಒಬ್ಬ ಸೂಕ್ತ ವೈದ್ಯರ ಹತ್ರ ಭೇಟಿ ಮಾಡಿ ಅವರು ತಮ್ಮ ಈ ಒಂದು ಲಕ್ಷಣಗಳ ಬಗ್ಗೆ ಡಯಾಗ್ನೋಸಿಸ್ ಮಾಡಿ ತುರ್ತಾಗಿ ಚಿಕಿತ್ಸೆಯನ್ನು ಪಡೆಯೋದು ಒಳ್ಳೆಯದು ಅಂತೇಳಿ ವೈದ್ಯರು ಸಲಹೆ ಮಾಡಿದರು. ಇನ್ನು ಈ ಒಂದು ಸಿಂಡ್ರೋಮ್ ಬಗ್ಗೆ ಹೇಳೋದಾದರೆ ಅಥವಾ ಈ ಒಂದು ಲಸಿಕೆಯನ್ನು ಪಡೆದವರಲ್ಲಿ ಏನು ಈ ಥ್ರೋಂಬೋಸಿಸ್ ಸಿಂಡ್ರೋಮ್ ಇದೆ ಅದು ಹೆಚ್ಚಾಗಿ ಮೆಲ್ಬೋರ್ನ್ ವ್ಯಾಕ್ಸಿನ್ ಎಜುಕೇಷನ್ ಸೆಂಟರ್ ಇವರ ಪ್ರಕಾರ ಸಾಮಾನ್ಯವಾಗಿ 60 ವರ್ಷಕ್ಕಿಂತ ಹೆಚ್ಚಾದವರಲ್ಲಿ ಇನ್ನು ಕೆಲವು ಕಡೆ ಮಹಿಳೆಯರಲ್ಲಿ ಹೆಚ್ಚಾಗಿ ಈ ಲಕ್ಷಣಗಳು ಉಂಟಾಗ್ತವೆ ಅಂತೇಳಿ ಕಂಡು ಬರ್ತಾ ಇವೆ ಅಂತೇಳಿ ಅವರು ವರದಿಗಳನ್ನು ನೀಡಿದರು. ಆದರೂ ಕೂಡ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಹಾಗಾಗಿ ಯಾವುದೇ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಈ ಲಸಿಕೆಗಳನ್ನು ಪಡ್ಕೊಂಡಿದ್ರೆ ಅವನು ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ಅವನು ತಕ್ಷಣ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ ಈ ಒಂದು ತೊಂದರೆಗಳಿಗೆ ಒಂದು ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಇದು ಈ ಕೋವಿಶೀಲ್ಡ್ ಅಥವಾ ವೆಕ್ಸೆಮ್ರಿಯಾ ಈ ಒಂದು ಲಸಿಕೆಯ ಅಡ್ಡ ಪರಿಣಾಮಗಳಿಗೆ ಸಂಬಂಧಿಸಿದಂಥ ಒಂದು ವರದಿಗಳನ್ನು ಆಧರಿಸಿದಂಥ ಕೆಲವು ವಿವರಗಳು. ವಿಡಿಯೋ ಚೆನ್ನಾಗಿದ್ದರೆ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.